ಹಲೋ ಎವ್ರಿವನ್. 35ನೇ ಪ್ರಶ್ನೆಯನ್ನ ಗಮನಿಸಿ. ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ, ಅಂದರೆ ಅನುಪಾತ ಒಂದೇ ಆಗಿದ್ದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರುತ್ತದೆ ಮತ್ತು ಅದರಿಂದ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತದೆ ಎಂದು ಸಾಧಿಸಿ. ಓಕೆ, ಸೊ ಇಲ್ಲಿ ಡಯಾಗ್ರಾಮ್ ನೋಡಿ. ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಡಿಇಎಫ್. ಸೊ ಇಲ್ಲಿ ದತ್ತಾಂಶ ತ್ರಿಭುಜ ಎಬಿಸಿ ಮತ್ತು ಡಿಇಎಫ್ ನಲ್ಲಿ ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು, ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ, ಅಂದ್ರೆ ಅನುಪಾತ ಒಂದೇ ಆಗಿದ್ರೆ, ಎಬಿ ಡಿವೈಡೆಡ್ ಬೈ ಡಿಇ, ಎಸಿ ಡಿವೈಡೆಡ್ ಬೈ ಡಿಎಫ್, ಬಿಸಿ ಡಿವೈಡೆಡ್ ಬೈ ಇಎಫ್ ಆಗಿದೆ ಅಂತಾದ್ರೆ, ಸೊ ಇಲ್ಲಿ ಇದನ್ನ ಸಮೀಕರಣ 1 ಅಂತ ಇಟ್ಕೊಂಡ್ರೆ, ಸೊ ಇಲ್ಲಿ ನಾವು ಸಾಧನೀಯ ಏನಾಗುತ್ತೆ, ಸಿ ಈಕ್ವಲ್ ಟು ಎಫ್ ಕೋನಕ್ಕೆ ಸಮನಾಗತ್ತೆ, ಬಿ ಕೋನ ಇ ಕೋನಕ್ಕೆ ಸಮನಾಗತ್ತೆ, ಎ ಕೋನ ಡಿ ಕೋನಕ್ಕೆ ಸಮನಾಗತ್ತೆ ಅಂತ ಹೇಳ್ಬೇಕು. ಅದೇ ರೀತಿ ತ್ರಿಭುಜ ಎ ಬಿ ಸಿ ಮತ್ತು ಡಿಇಎಫ್ ಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ಬೇಕು ಮಕ್ಕಳೇ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಾವು ಇದು ಎರಡು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ಬೇಕು ಅಂದ್ರೆ, ಸೊ ಇಲ್ಲಿ ಒಂದು ರಚನೆಯನ್ನ ಮಾಡ್ಕೊಳ್ಳೋಣ. ಸೊ ರಚನೆ ಏನ್ ಹೇಳಿ, ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಮತ್ತು ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಆಗಿರೋ ತರ ಡಿಇ ಮತ್ತು ಡಿ ಎಫ್ ಮೇಲೆ ಪಿ ಮತ್ತು ಕ್ಯೂ ಬಿಂದುಗಳನ್ನ ಸೇರಿಸಿ ಇವುಗಳನ್ನ ಗುರುತಿಸಿ ಇದನ್ನ ಸೇರಿಸೋಣ. ಓಕೆ, ಪಿ ಕ್ಯೂ ಅನ್ನ ಸೇರಿಸೋಣ. ಓಕೆ, ಸೊ ಈಗ ಸಾಧನೆ. ಸೊ ಇಲ್ಲಿ ದತ್ತಾಂಶದ ಪ್ರಕಾರ ಎ ಬಿ ಡಿವೈಡೆಡ್ ಬೈ ಡಿಇ ಈಸ್ ಈಕ್ವಲ್ ಟು ಏನ್ ಹೇಳಿ, ಎ ಸಿ ಡಿವೈಡೆಡ್ ಬೈ ಡಿಎಫ್ ಅಲ್ವಾ. ಸೊ ಇಲ್ಲಿ ರಚನೆಯಿಂದ ಡಿ ಪಿ ಈಸ್ ಈಕ್ವಲ್ ಟು ಏನ್ ಹೇಳಿ, ಎ ಬಿ ಅಲ್ವಾ. ಸೊ ಎ ಬಿ ಈಸ್ ಈಕ್ವಲ್ ಟು ಡಿ ಪಿ ಆಗಿರೋ ತರ ನಾವು ರಚನೆಯನ್ನ ಮಾಡ್ಕೊಂಡಿದ್ದೇವೆ. ಸೊ ಎ ಸಿ ಈಸ್ ಈಕ್ವಲ್ ಟು ಡಿ ಕ್ಯೂ ಆಗಿರೋ ತರ ನಾವು ಪಿ ಕ್ಯೂ ಅನ್ನ ಜಾಯಿನ್ ಮಾಡಿದ್ದೇವೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಎ ಬಿ ಬದಲು ಡಿ ಪಿ ಆದ್ರೆ ಎ ಸಿ ಬದಲು ಡಿ ಕ್ಯೂ ಆಗತ್ತೆ, ಈಕ್ವಲ್ ಆಗಿರುತ್ತೆ. ಸೊ ಹಾಗಾಗಿ ಇದೇನಾಗತ್ತೆ, ಈ ಅನುಪಾತ ಡಿ ಪಿ ಡಿವೈಡೆಡ್ ಬೈ ಡಿ ಈಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್ ಆಗತ್ತೆ. ಸೊ ಇದನ್ನ ಇನ್ವರ್ಸ್ ವ್ಯತ್ಕ್ರಮಗೊಳಿಸಿದಾಗ ಡಿ ಡಿವೈಡೆಡ್ ಬೈ ಡಿ ಪಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಡಿ ಎಫ್ ಡಿವೈಡೆಡ್ ಬೈ ಡಿ ಕ್ಯೂ ಆಗತ್ತೆ ಮಕ್ಕಳೇ. ಸೊ ಇಲ್ಲಿ ಎರಡು ಅನುಪಾತಕ್ಕೂ ನಾವು -1 ಮಾಡಿದಾಗ, ಸೊ ಡಿ ಡಿವೈಡೆಡ್ ಬೈ ಡಿ ಪಿ -1, ಡಿ ಎಫ್ ಡಿವೈಡೆಡ್ ಬೈ ಡಿ ಕ್ಯೂ -1 ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಡಿ ಮೈನಸ್ ಡಿ ಎಫ್ ಅಂದ್ರೆ ಆಡ್ ಮಾಡಿದಾಗ, ಸೊ ಲಸ ಡಿ ಪಿ, ಸೊ ಡಿ ಮೈನಸ್ ಡಿ ಪಿ ಡಿವೈಡೆಡ್ ಬೈ ಡಿ ಪಿ, ಡಿ ಎಫ್ ಮೈನಸ್ ಡಿ ಕ್ಯೂ ಡಿವೈಡೆಡ್ ಬೈ ಡಿ ಕ್ಯೂ ಆಗತ್ತೆ. ಸೊ ಡಿಇ ಮೈನಸ್ ಡಿ ಪಿ ಈಸ್ ಈಕ್ವಲ್ ಟು ಏನ್ ಹೇಳಿ, ಪಿ ಅಲ್ವಾ. ಸೊ ಹಾಗಾಗಿ ಪಿಇ ಡಿವೈಡೆಡ್ ಬೈ ಡಿ ಪಿ, ಅದೇ ರೀತಿ ಡಿ ಎಫ್ ಮೈನಸ್ ಡಿ ಕ್ಯೂ ಅಂದ್ರೆ ಈಕ್ವಲ್ ಟು ಕ್ಯೂ ಎಫ್ ಆಗತ್ತೆ. ಸೊ ಕ್ಯೂ ಎಫ್ ಡಿವೈಡೆಡ್ ಬೈ ಡಿ ಕ್ಯೂ ಆಗತ್ತೆ. ಓಕೆ, ಸೊ ಇಲ್ಲಿ ಡಿ ಪಿ ಇದನ್ನ ವ್ಯತ್ಕ್ರಮಗೊಳಿಸಿದಾಗ ಡಿ ಪಿ ಡಿವೈಡೆಡ್ ಬೈ ಪಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಡಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಎಫ್ ಆಗತ್ತೆ. ಸೊ ಇಲ್ಲಿ ಡಿ ಪಿ ಡಿವೈಡೆಡ್ ಬೈ ಪಿಇ ಈಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಎಫ್ ಆದ್ರೆ, ಇಲ್ಲಿ ನಾವು ಇವುಗಳ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿದೆ ಅಂದ್ರೆ, ಸೊ ಇಲ್ಲಿ ಥೇಲ್ಸ್ ನ ವಿಲೋಮ ಅಂಶದಿಂದ ನಾವೇನ್ ಹೇಳ್ಬೋದು ಮಕ್ಕಳೇ, ಪಿ ಕ್ಯೂ ಇ ಎಫ್ ಗೆ ಸಮಾಂತರವಾಗಿದೆ ಅಂತ ಹೇಳ್ಬೋದು. ಸೊ ಪಿ ಕ್ಯೂ ಸಮಾಂತರ ಇ ಎಫ್ ಆದ್ರೆ, ಸೊ ಅನುರೂಪ ಕೋನಗಳು ಕೂಡ ಸಮನಾಗತ್ತೆ. ಸೊ ಹಾಗಾಗಿ ಕೋನ ಪಿ ಈಸ್ ಈಕ್ವಲ್ ಟು ಕೋನ ಇ ಗೆ ಸಮನಾಗತ್ತೆ, ಕೋನ ಕ್ಯೂ ಈಸ್ ಈಕ್ವಲ್ ಟು ಏನಾಗತ್ತೆ, ಕೋನ ಎಫ್ ಗೆ ಸಮನಾಗತ್ತೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ತ್ರಿಭುಜ ಡಿ ಪಿ ಕ್ಯೂ ಮತ್ತು ಡಿಇಎಫ್ ಗಳು ಸಮರೂಪಿ ತ್ರಿಭುಜಗಳು ಅಂತ ತಿಳಿಯಿತು. ಓಕೆ, ಕೋನ ನಿರ್ಧಾರಕ ಗುಣದಿಂದ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆದವು ಮಕ್ಕಳೇ. ಸೊ ಇಲ್ಲಿ ಡಿ ಪಿ ಡಿವೈಡೆಡ್ ಬೈ ಡಿಇ ಈಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್ ಈಸ್ ಈಕ್ವಲ್ ಟು ಏನಾಯ್ತು ಹಾಗಾದ್ರೆ, ಪಿ ಕ್ಯೂ ಡಿವೈಡೆಡ್ ಬೈ ಇ ಎಫ್. ಸೊ ಇಲ್ಲಿ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇದೆ. ಸೊ ಇದನ್ನ ಸಮೀಕರಣ 2 ಅಂತ ತಗೊಂಡ್ರೆ, ಸೊ ಇಲ್ಲಿ ಎ ಬಿ ಈಕ್ವಲ್ ಟು ಡಿ ಪಿ ಹಾಗೂ ಎ ಸಿ ಈಕ್ವಲ್ ಟು ಏನ್ ಹೇಳಿ, ಡಿ ಕ್ಯೂ. ಸೊ ರಚನೆಯಿಂದ ತಿಳಿದಿರುವಂತಹ ಅಂಶ. ಸೊ ಹಾಗಾಗಿ ಇಲ್ಲಿ ಡಿ ಪಿ ಡಿವೈಡೆಡ್ ಬೈ ಡಿಇ ಈಸ್ ಈಕ್ವಲ್ ಟು ಏನಾಗುತ್ತೆ, ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್. ಸೊ ದತ್ತಾಂಶದಿಂದ ತಗೊಳ್ತಾ ಇದ್ದೇವೆ. ಸೊ ಇಲ್ಲಿ ಬಿ ಸಿ ಡಿವೈಡೆಡ್ ಬೈ ಏನಾಗುತ್ತೆ, ಇ ಎಫ್ ಆಗುತ್ತೆ ಅಲ್ವಾ. ಸೊ ಬಿ ಸಿ ಡಿವೈಡೆಡ್ ಬೈ ಇ ಎಫ್.
ಸೊ ಇಲ್ಲಿ ಎ ಬಿ ಡಿವೈಡೆಡ್ ಬೈ ಡಿಇ ಅನ್ನ ನಾವು ಇಲ್ಲಿ ಎ ಬಿ ಈಕ್ವಲ್ ಟು ಏನ್ ಹೇಳಿ ಡಿ ಪಿ ಆಗಿರೋ ತರ ರಚನೆಯನ್ನ ಮಾಡ್ಕೊಂಡಿದ್ದೇವೆ. ಸೊ ಹಾಗಾಗಿ ಅನುಪಾತ ಏನಾಯ್ತು, ಡಿ ಪಿ ಡಿವೈಡೆಡ್ ಬೈ ಡಿಇ ಇಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್ ಆಗತ್ತೆ. ಸೊ ಇದನ್ನ ನಾವು ಸಮೀಕರಣ 3 ಅಂತ ಇಟ್ಕೊಂಡಾಗ ಸೊ 2 ಮತ್ತು 3ರಿಂದ ಸೊ ಏನಾಗತ್ತೆ, ಬಿ ಸಿ ಈಕ್ವಲ್ ಟು ಪಿ ಕ್ಯೂ ಆಗತ್ತೆ ಮಕ್ಕಳು. ಓಕೆ, ಸೊ ನಾವಿಲ್ಲಿ ಬಿ ಸಿ ಈಕ್ವಲ್ ಟು ಪಿ ಕ್ಯೂ ಅಂತ ಹೇಳ್ವಿ. ಬಿ ಸಿ ಬಾಹು ಈಕ್ವಲ್ ಟು ಪಿ ಕ್ಯೂ ಬಾಹುವಿಗೆ ಸಮನಾಗತ್ತೆ ಅಂತ ಹೇಳ್ವಿ. ಸೊ ಈಗ ನಾವು ತ್ರಿಭುಜ ಎ ಬಿ ಸಿ ಮತ್ತು ಡಿ ಪಿ ಕ್ಯೂಗಳು ಸರ್ವಸಮ ತ್ರಿಭುಜ ಅಂತ ಹೇಳ್ಬೇಕು. ಸೊ ಮೊದಲನೇದಾಗಿ ಏನ್ ಮಾಡಿದ್ದೇವೆ, ಡಿ ಪಿ ಕ್ಯೂ ತ್ರಿಭುಜ ಮತ್ತು ಡಿಇ ಎಫ್ ಗಳು ಸಮರೂಪಿ ತ್ರಿಭುಜ ಅಂತ ಹೇಳಿದ್ವಿ. ಸೊ ಈಗ ನಾವು ಡಿ ಪಿ ಕ್ಯೂ ಮತ್ತು ಎ ಬಿ ಸಿ ತ್ರಿಭುಜಗಳು ಸರ್ವಸಮ ತ್ರಿಭುಜ ಅಂತ ಹೇಳ್ಬೇಕು. ಸೊ ಇಲ್ಲಿ ನಾವು ಈಗಾಗಲೇ ಪ್ರೂವ್ ಮಾಡಿದ್ದೇವೆ ಬಿ ಸಿ ಈಕ್ವಲ್ ಟು ಪಿ ಕ್ಯೂ ಬಾಹುವಿಗೆ ಸಮ ಅಂತ. ಸೊ ಅದೇ ರೀತಿ ಎ ಬಿ ಇಸ್ ಈಕ್ವಲ್ ಟು ಏನ್ ಹೇಳಿ ಡಿ ಪಿ ರಚನೆಯಿಂದ ತಿಳಿದಿರುವಂತದ್ದು. ಸೊ ಅದೇ ರೀತಿ ಎ ಸಿ ಬಾಹು ಈಕ್ವಲ್ ಟು ಏನ್ ಹೇಳಿ ಡಿ ಕ್ಯೂ ಅಂತ ಆಯ್ತು. ಹಾಗಾದ್ರೆ ಇಲ್ಲಿ ಈ 3 ಬಾಹುಗಳು ಸಮನಾಯ್ತು ಅಂದ್ರೆ ಏನಾಯ್ತು, ಈ ಬಾಹುಗಳ ಅಳತೆಗಳು ಸಮ ಅಂತ ಆಯ್ತು. ಸೊ ಇವುಗಳು ಸಮನಾಯ್ತು ಅಂದ್ರೆ ಈ 2 ತ್ರಿಭುಜಗಳು ಏನಾಯ್ತು ಮಕ್ಕಳೇ, ಸರ್ವಸಮ ತ್ರಿಭುಜಗಳು ಆದವು. ಸೊ ಇವುಗಳು ಸರ್ವಸಮ ತ್ರಿಭುಜ ಅಂತ ಆದ್ರೆ ಸೊ ಏನ್ ಹೇಳ್ಬೋದು, ಅವುಗಳ ಅನುರೂಪ ಕೋನಗಳು ಕೂಡ ಸಮನಾಗತ್ತೆ ಅಲ್ವಾ. ಸೊ ಹಾಗಾಗಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಗೆ ಸಮ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಪಿ ಗೆ ಸಮ, ಹಾಗೆ ಕೋನ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಕೋನ ಕ್ಯೂ ಗೆ ಸಮ. ಸೊ ಈಗಾಗಲೇ ನಾವು ಡಿ ಪಿ ಕ್ಯೂ ಮತ್ತು ಡಿಇ ಎಫ್ ಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳಿದ್ದೇವೆ. ಸೊ ಸಮರೂಪಿ ತ್ರಿಭುಜಗಳು ಅಂದ್ರೆ ಅವುಗಳ ಅನುರೂಪ ಕೋನಗಳು ಕೂಡ ಸಮನಾಗತ್ತೆ. ಸೊ ಹಾಗಾಗಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ, ಹಾಗೂ ಕೋನ ಸಿ ಇಸ್ ಈಕ್ವಲ್ ಟು ಏನ್ ಹೇಳಿ ಕೋನ ಎಫ್ ಆಯ್ತು. ಹಾಗಾದ್ರೆ ಈ 2 ತ್ರಿಭುಜ ಸಮರೂಪಿ ತ್ರಿಭುಜ ಆಯ್ತು. ಅಂದ್ರೆ ಇವುಗಳ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇರುತ್ತೆ, ಹಾಗೆ ಅನುರೂಪ ಕೋನಗಳು ಕೂಡ ಸಮನಾಗಿರತ್ತೆ ಮಕ್ಕಳೇ. ಓಕೆ, ಹೆನ್ಸ್ ದಿ ಪ್ರೂಫ್. ಥ್ಯಾಂಕ್ ಯು.